ಅರುಣ, ಈಗ ಇಲ್ಲಿ ಸ್ಟೋರ್ನಾಗ ಏನು ಬಂದಿದ್ದೀವಲ್ಲ, ಈಗ ಏನು ಇಲ್ಲೇನು ಸ್ವಲ್ಪ ಒಂದಿಷ್ಟು ಹೊಸ ಮಟೀರಿಯಲ್ ಬಂದಾವಲ್ಲ, ಇವು ಏನೇನೋ ಮತ್ತು ಇದನ್ನು ಯಾವ ರೀತಿಯೋ ಐಡೆಂಟಿಫಿಕೇಷನ್ ಮಾಡ್ಬೇಕು ಇದಕ್ಕೆ. ಈಗ ಇಲ್ಲಿ ಏನೈತಿಲ್ಲ ಇದು ವೈಟ್ ಏನಿದು? ಇದು ಸರ್ ಸ್ಪೆಷಲ್ ಪ್ಲೇಟ್ ಪ್ಯಾಕಿಂಗ್ ವೈಟ್ ಡ್ರೈ ಸರ್, LP ಗ್ಲ್ಯಾಂಡ್ ಸರ್ ಇದು. ಅಂದ್ರೆ ಒಂಥರ ಏನಪ್ಪ ಅಂತಂದ್ರೆ ಬರೀ ಡೋರ್ಗಳು ಎಷ್ಟು ಯೂಸ್ ಮಾಡ್ತೀವಿ ಇದನ್ನು. ಡೋರ್ಗಳು ಎಷ್ಟು ಯೂಸ್ ಮಾಡ್ಕೊತೀವಿ ಸರ್ ಇದನ್ನು. ಸೊ ಇದನ್ನ ಏನಪ್ಪ ಅಂತಂದ್ರೆ ಇದನ್ನು ಸ್ಟೈಲ್ ಮ್ಯಾಗ ಏನೈತೆ ಸ್ಟೈಲ್ 1000 ಅಂದ್ರೆ LP ಗ್ಲ್ಯಾಂಡ್ ಸರ್ ಇದು. ಓಕೆ, ಇದು ಸ್ಟೈಲ್ ಮ್ಯಾಗ ಫೈಂಡ್ ಮಾಡೋದು ಸರ್ ಇದು. ಅಂದ್ರೆ ಇವೇನು ಎಸ್ಬೆಸ್ಟಾಸ್ ರೋಪದ್ದು ಏನು ಸ್ಟೈಲ್ ನಂಬರ್ 1000 ಇದ್ದು ಅಂತಂದ್ರೆ ಇವೆಲ್ಲ ಏನಪ್ಪ ಅಂತಂದ್ರೆ ವೈಟ್ ಎಸ್ಬೆಸ್ಟಾಸ್ ರೋಪ್ ಇವೆಲ್ಲ. ಬರೀ ರೋಪ್ ಅಷ್ಟೇ ಇವು. ಅಷ್ಟೇ ಸರ್ ಇದು. ಓಕೆ, ಸೊ ಇದ್ರದ್ದು ಏನು ಹೆಸರು ಬಂದುಬಿಟ್ಟಿರೋದು ಎಸ್ಬೆಸ್ಟಾಸ್ ಪ್ಯಾಕಿಂಗ್ ವೈಟ್ ಡ್ರೈ ಸರ್. ವೈಟ್ ಡ್ರೈ ಇರ್ತದೆ ಬರೀ ಇದು. ಅಂದರೆ ರೀತಿ ಯಾವುದೇ ರೀತಿ ಅಂತ ಒಳಗೆ ತಾರ ಏನು ಕಂಟೆಂಟ್ ಬರೋಂಗಿಲ್ಲ ಮತ್ತು ಯಾವುದೇ ರೀತಿಯ ಗ್ರೀಸ್ ಕೂಟಿಂಗು ಬರೋದಿಲ್ಲ ಇದಕ್ಕೆ. ಬಟ್ ಇನ್ನೊಂದು ಸಿಮಿಲರ್ ಸರ್ ವಿತ್ ಗ್ರೀಸ್ ಡೈನ್ ಗ್ರಾಫೈಟ್ ಇರುತ್ತೆ ಸರ್ ಇದು. ಓಕೆ, ಇವು ಬಂದ್ಬಿಟ್ಟೇನು ಕೆಲವೊಂದು LP ಮತ್ತು HP ಗ್ಲ್ಯಾಂಡ್ ಬರ್ತಾವಲ್ಲ ಇವು. ಹಾಂ ಸರ್, ಇದು ಪಂಪಿಗೆ ಯೂಸ್ ಮಾಡ್ತಾರೆ ಸರ್. ಓಕೆ, LP ಗ್ಲ್ಯಾಂಡ್ ಬಂದ್ಬಿಟ್ಟು ಜಾಸ್ತಿ ಪಂಪ್ಗಳು ಯೂಸ್ ಮಾಡ್ತೀವಿ. ಸ್ಟೈಲ್ ನಂಬರ್ ಅಂತ 1100 ಸರ್ ಅದು. ಓಕೆ, ಅಂದ್ರೆ ಈಗ ನಮ್ಮದು ಪೂರಾ ಪ್ಯಾಕ್ ಐತಿ ಹೌದಲ್ಲ. ಈಗ ನಾವು ಅದನ್ನು ಪ್ಯಾಕಿಂಗ್ ಹರಿಲಾರ್ದು ಯಾವ ರೀತಿ ಕಂಡುಹಿಡಬೇಕು ಅಂತಂದ್ರೆ ಆ ಸ್ಟೈಲ್ ನಂಬರ್ ಮೇಲೆ ನಾವು ಕಂಡುಹಿಡ್ಕೋಬೇಕು. ಓಕೆ, ಅಂದರೆ ಏನೈತಿ ಇದು LP ಗ್ಲ್ಯಾಂಡ್ ಪ್ಯಾಕಿಂಗ್ ಬಂದ್ಬಿಟ್ಟೇನಂದ್ರೆ ನಮಗಿದು 1100. ಎಸ್ ಸರ್. ಓಕೆ, ಎಸ್ಬೆಸ್ಟಾಸ್ ಗ್ಲ್ಯಾಂಡ್ ಪ್ಯಾಕಿಂಗ್ ಗ್ರೀಸ್ಡ್ ಆ್ಯಂಡ್ ಗ್ರಾಫೈಟೆಡ್. ಹಾಂ ಸರ್. ಸೊ ಇದು ಬಂದ್ಬಿಟ್ಟೇನಂದ್ರೆ ಸ್ಟೈಲ್ ನಂಬರ್ 1100 ಇತ್ತಪ್ಪ ಅಂತಂದ್ರೆ ಇದು ನಮ್ಗೆ LP ಗ್ಲ್ಯಾಂಡ್. ಇದು LP ಗ್ಲ್ಯಾಂಡ್ ಸರ್, ಇದು LP ಗ್ಲ್ಯಾಂಡ್. ಓಕೆ, ಹಾಂ, ಆದ್ರೆ ಇದೇನಂತಂದ್ರೆ ಇದು ವೈಟ್ ಬಂದಿದ್ದೇನದಲ್ಲ, ವೈಟ್ ಎಸ್ಬೆಸ್ಟಾಸ್ ರೋಪ್ ಇದು. ಇನ್ನು HP ಗ್ಲ್ಯಾಂಡ್ ಅಂತ ಹೆಂಗೆ ಕಂಡಿಡೋದು ನಾವು ಅದನ್ನು? ಈಗ ಇದು ಪೂರಾ ಪ್ಯಾಕ್ ಐತೆ ತಿಳ್ಕೊ, ಸೀಲ್ ಐತಿ ಇದು. ಇದು ನಾವು HP ಗ್ಲ್ಯಾಂಡ್ ಅಂತ ಹೆಂಗೆ ಕಂಡಿಡೋದು ಇದನ್ನು? HP ಗ್ಲ್ಯಾಂಡ್ ಸ್ಟೈಲ್ ನಂಬರ್ 116 ಕೊಟ್ಟರೆ ಸರ್, ಇದ್ರ ಮ್ಯಾಗ HP ಗ್ಲ್ಯಾಂಡ್ ಕಂಡಿಡಿ ಸರ್. ಓಕೆ, ಇವಾಗ ಬರೀ ಬಾಕ್ಸ್ ಬಂದಿದೆ, ಅದು ನಮ್ಮ LP HP ಯಾವ ರೀತಿ ಇರ್ತಕ್ಕಂಥದ್ದನ್ನ? ಹಾಂ ಸರ್, 1916 ಸ್ಟೈಲ್ ನಂಬರ್ ಕಂಡಿಡಿ ಸರ್. ಓಕೆ, ಮತ್ತು ಇನ್ನೊಂದು ಏನೈತಲ್ಲ ಇಲ್ಲೊಂದು ಹೆಸರು ಏನೈತಿ ಇದ್ರದ್ದು? ಎಸ್ಬೆಸ್ಟಾಸ್ ರೋಪ್ ರಿನ್ಫೋರ್ಸ್ಡ್ ಮೆಟಾಲಿಕ್ ವೈರ್ ಪ್ಯಾಕಿಂಗ್ ಅಂತ ಸರ್. ಓಕೆ, ರೈಟ್. ತಾರ್ ಬಂದಿರುತ್ತೆ ಸರ್. ಓಕೆ ಓಕೆ ಓಕೆ, ತಾರ್ ಬಂದಿರುತ್ತೆ. ಇದು ಪ್ಯಾಕಿಂಗ್ ಐತಿ. ಇಲ್ಲಿ ಬೇರೆ ತೋರಿಸ್ತೀನಿ ಸರ್, ಸೇಮ್ ಸಿಮಿಲರ್ ಇದು. ಇಲ್ಲಿ ಸರ್ 3 mm ಇದೆ ಸರ್ ಇದು. ಓಕೆ, ಇಲ್ಲಿ ಐತೆ ಸರ್ ಕೋಡ್ 1916 ಸರ್. ಓಕೆ, ಇದನ್ನು ಕೂಡ ಏನಪ್ಪ ಅಂತಂದ್ರೆ ನಮ್ಮದು ಏನು HP ಗ್ಲ್ಯಾಂಡ್ ಸರ್. HP ಗ್ಲ್ಯಾಂಡ್ ಅಂದ್ರೆ ಮೆಟಾಲಿಕ್ ಗ್ಲ್ಯಾಂಡ್ ಪ್ಯಾಕಿಂಗ್ ಸರ್. ಇಲ್ಲಿ ಸಣ್ಣ ಸಣ್ಣ ತಾರಗಳು ಅದಾವೆ ಸರ್. 3 mm ಇರೋದು ಕಾಣಿಸಂಗೆ ಸರಿಯಾಗಿ ಸರ್. ಓಕೆ, ಸಣ್ಣ ತಾರಗಳು ಅದಾವೆ ಸರ್ ಇದು. ಸೊ ಒಟ್ಟು ಏನಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಏನು ಗ್ಲ್ಯಾಂಡ್ ಪ್ಯಾಕಿಂಗ್ ತೋರಿಸ್ತಾ ಇದ್ದಿಲ್ಲ ಫ್ರೆಂಡ್ಸ್, ಇಲ್ಲಿ ನಮಗೆ HP ಗ್ಲ್ಯಾಂಡ್ ಪ್ಯಾಕಿಂಗ್ ಬಂದುಬಿಟ್ಟು ಸ್ಟೈಲ್ ನಂಬರು 1916 ಬರುತ್ತೆ. ಆಮೇಲೆ LP ಗ್ಲ್ಯಾಂಡ್ ಬಂದುಬಿಟ್ಟು 1100 ಬರುತ್ತೆ. ಸೊ ಇದನ್ನು ಓಕೆ, ಇದು ಸ್ಟೈಲ್ ನಂಬರ್ ಮೇಲೆ ಕಂಡುಹಿಡ್ಬೋದು. ಕೆಲವೊಂದು ಸತಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಆ ಬಾಕ್ಸ್ ಒಳಗಡೆ ಏನಾದರೂ ಎಕ್ಸ್ಚೇಂಜ್ ಆದರೂ ಆಗಿರುತ್ತೆ. ಅದನ್ನು ನಾವು ಏನಪ್ಪ ಅಂತಂದರೆ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಮೆಟಾಲಿಕ್ ಗ್ಲ್ಯಾಂಡ್ ಪ್ಯಾಕಿಂಗಲ್ಲಿ ತಾರ್ ಬಂದಿರುತ್ತೆ, ಆಮೇಲೆ ನಾನ್ ಮೆಟಾಲಿಕ್ ಗ್ಲ್ಯಾಂಡ್ ಪ್ಯಾಕಿಂಗಲ್ಲಿ ತಾರ್ ಬಂದಿರೋದಿಲ್ಲ. ಇದನ್ನು ಸ್ವಲ್ಪ ಏನಂದರೆ ನೀವು ಇದನ್ನು ಕನ್ಫರ್ಮ್ ಮಾಡಿಕೊಂಡು ತೊಗೊಳ್ಬೇಕು ಅದರಲ್ಲಿ. ಓಕೆ, ಥ್ಯಾಂಕ್ ಯು ಅವರು. ಓಕೆ, SS ವೈರ್. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಸರ್. ಸ್ಟೇನ್ಲೆಸ್ ಸ್ಟೀಲ್. ಎಸ್.